ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, 2026ನೇ ಇಸ್ವಿಯಲ್ಲಿ ಮಕರ ಸಂಕ್ರಾಂತಿ ಯಾವಾಗ, ಮತ್ತು ಉತ್ತರಾಯಣ ಪುಣ್ಯಕಾಲ ಯಾವಾಗ, ಮತ್ತು ಅದರ ಆಚರಣೆ ಹೇಗೆ, ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನೋಡಿ, ಪ್ರತಿಯೊಂದು ಮಾಸಕ್ಕೂ ಕೂಡ ಮೇಷ, ವೃಷಭ, ಮಿಥುನ, ಕಟಕ ಹೀಗೆ 12 ಮಾಸಗಳಿರುತ್ತೆ ಭಚಕ್ರಗಳಲ್ಲಿ. 12 ಮಾಸಗಳಿಗೂ ಕೂಡ ಸೂರ್ಯನು ಒಂದು ಮಾಸದಿಂದ ಮತ್ತೊಂದು ಮಾಸಕ್ಕೆ ಹೋದಾಗ, ಅಥವಾ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಒಂದು ಸಂಕ್ರಾಂತಿ ಹೇಳುವಂಥದ್ದು ಉಂಟಾಗ್ತದೆ. ಸಂಕ್ರಾಂತಿ ಸರಿಯಾಗಿ ಮುಂದೆ ಹೋಗುವುದು ಹೇಳುವಂಥ ಅರ್ಥ. ಇದು ಸಾಮಾನ್ಯವಾಗಿ 30 ದಿವಸ ಅಥವಾ 31 ದಿವಸ, 29 ದಿವಸಕ್ಕೆ ಸಂಕ್ರಾಂತಿ ಆಗ್ತದೆ. ಇಂತಹ ಒಂದು ವಿಶೇಷವಾದಂಥ ಸಂಕ್ರಾಂತಿ ಅಂತಂದರೆ ನಮಗೆ 2 ಅಯನಗಳಿದ್ದಾವೆ ಬಹಳ ಮುಖ್ಯವಾಗಿ. ಒಂದು ಉತ್ತರಾಯಣ ಹೇಳುವಂಥದ್ದು, ಇನ್ನೊಂದು ದಕ್ಷಿಣಾಯಣ ಹೇಳುವಂಥದ್ದು 2 ಅಯನಗಳಿದ್ದಾವೆ. ಸಾಮಾನ್ಯವಾಗಿ ನಮಗೆ ಉತ್ತರಾಯಣ ಅಂತಂದರೆ ದೇವತೆಗಳ ಬಾಗಿಲು ತೆರೆಯುವಂಥ ಶುಭವಾದಂಥ ಒಂದು ಸಂದರ್ಭ ಅಥವಾ ತಿಂಗಳುಗಳನ್ನು 6 ತಿಂಗಳುಗಳನ್ನು ನಾವು ಕಲ್ಪನೆ ಮಾಡ್ತೇವೆ. ಹಾಗೆ ಇನ್ನು 6 ತಿಂಗಳು ದಕ್ಷಿಣಾಯಣ ಪುಣ್ಯಕಾಲ ಹೇಳುವಂಥದ್ದು. ದಕ್ಷಿಣಾಯಣವು ಕೂಡ ಒಳ್ಳೆಯದಲ್ವಾ ಕೇಳಿದ್ರೆ ಒಳ್ಳೆಯದೇ. ಆದರೆ ದೇವತಾ ಆರಾಧನೆ, ಪೂಜೆ, ನಮಸ್ಕಾರಗಳು, ಗೃಹ ಪ್ರವೇಶ, ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಂಕ್ರಾಂತಿ ಮುಗಿಲಪ್ಪ ಏನಾದರೂ ಒಳ್ಳೆ ಕೆಲಸ ಮಾಡೋಣ ಅಂಥೇಳಿ ಆಡು ಭಾಷೆಯಲ್ಲಿ ಹೇಳ್ತಾರೆ. ಯಾಕಂದರೆ ಸೂರ್ಯನು ವಿಶೇಷವಾಗಿ ಮಕರ ಮಾಸಕ್ಕೆ ಅಥವಾ ಮಕರ ರಾಶಿಗೆ ಸೂರ್ಯನು ಬಂದಾಗ ಬಹಳ ಶುಭವಾದಂಥ ಒಂದು ಸಮಯಗಳಾಗತ್ತೆ. ದೇವತೆಗಳ ಬಾಗಿಲು ತೆರೆಯುತ್ತೆ, ಸ್ವರ್ಗಗಳ ಬಾಗಿಲು ತೆಗೆಯುತ್ತೆ, ಮತ್ತು ನಾವು ಮಾಡುವಂತಹ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ದೇವತೆಗಳಿಗೆ ಪ್ರತ್ಯಕ್ಷವಾಗಿ ತಲುಪುತ್ತದೆ ಹೇಳುವಂಥದ್ದು. ಹಾಗಾಗಿ ಇಂತಹ ಒಂದು ಸಂದರ್ಭ ನೋಡಿ 2026ನೇ ಇಸ್ವಿಯಲ್ಲಿ ನೋಡಿ 2026ನೇ ಇಸ್ವಿಯಲ್ಲಿ ನಮಗೆ 14ನೇ ತಾರೀಕು ಮಕರ ಸಂಕ್ರಾಂತಿ ಮತ್ತು ಧನುರ್ಮಾಸದ ಒಂದು ಪೂಜಾ ಸಮಾಪ್ತಿಯಾಗುವಂತಹ ಒಂದು ದಿವಸ, ಮತ್ತು ಆ ದಿವಸ ಭೋಗಿ ಹಬ್ಬ ಅಂತ. ಸಂಕ್ರಾಂತಿ ಅಂತಂದರೆ 2 ಅಥವಾ 3 ದಿವಸದ ವಿಶೇಷವಾದಂಥ ಹಬ್ಬ. ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ಸುಗ್ಗಿಯನ್ನು ಬಹಳ ಮುಖ್ಯವಾಗಿ ಆಚರಣೆ ಮಾಡ್ತಾ ಇದ್ರು. ಸುಗ್ಗಿ ಹಬ್ಬ ಯಾಕಂದರೆ ರೈತರಿಗೆ ಫಸಲು ಬಂದು ಅದಕ್ಕೆ ಪೂಜೆ ಮಾಡಿ, ಮತ್ತು ಪ್ರಾಣಿಗಳಿಗೆ, ಹಸುವಿಗೆ ಮತ್ತು ಎತ್ತುಗಳಿಗೆ ಹೀಗೆಲ್ಲ ರೀತಿಯಾಗಿ ಸುಂದರವಾದಂಥ ಸಡಗರವಾದಂಥ ಹಬ್ಬ. ಆದರೆ ಇತ್ತೀಚಿನ ದಿವಸದಲ್ಲಿ ಅದೆಲ್ಲ ಮರೆಯಾಗ್ತಾ ಇದೆ. ಕೆಲವೊಂದು ಗ್ರಾಮ್ಯ ಪ್ರದೇಶದಲ್ಲಿ ಕೆಲವೊಂದು ದಿವಸದಲ್ಲಿ ಮಾತ್ರ ನಮಗೆ ಕಾಣಸಿಗ್ತದೆ. ಹಾಗೆ 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ಮತ್ತು ಆ ದಿವಸ ಸಂಕ್ರಾಂತಿ ಹಬ್ಬ. ಯಾಕಂದರೆ ಮಕರ ಸಂಕ್ರಾಂತಿ ಹೇಳುವಂಥದ್ದು 14ನೇ ತಾರೀಕಿಗೆ ಆಗುತ್ತದೆ. ಆದರೂ ಕೂಡ ಸಂಕ್ರಾಂತಿ ಹಬ್ಬವನ್ನು 15ನೇ ತಾರೀಕು 2026ನೇ ಇಸ್ವಿಯಲ್ಲಿ ಬರೆದಿದ್ದಾರೆ. ಅರ್ಥ ಏನಕ್ಕಂದರೆ ಉತ್ತರಾಯಣ ಪುಣ್ಯಕಾಲವೂ ಕೂಡ ಅದೇ ದಿವಸ ಇದೆ, ಮತ್ತು ಸಂಕ್ರಾಂತಿ ಹಬ್ಬವೂ ಕೂಡ ಅದೇ ದಿವಸ ನಾವು ಆಚರಣೆ ಮಾಡಬಹುದು. ಹಾಗಾಗಿ 14 ಮತ್ತು 15 ಹೀಗೆ 2 ಬಹಳ ಮುಖ್ಯವಾದಂಥ ಸಂಕ್ರಾಂತಿಯ ಪರ್ವಕಾಲ ಮತ್ತು ಹಬ್ಬ ಮತ್ತು ಉತ್ತರಾಯಣ ಪುಣ್ಯಕಾಲಗಳನ್ನು ನಾವು ಗಮನಿಸಬಹುದು. ನೋಡಿ, ಉತ್ತರಾಯಣ ಆದ ತಕ್ಷಣವೇ ಬಹಳ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬರುವಂಥದ್ದು ಇದು ಪುಣ್ಯತಮವಾದಂಥ ಒಂದು ಸಮಯವಪ್ಪ, ಒಳ್ಳೊಳ್ಳೆ ಕೆಲಸ ಮಾಡಬೇಕು ಹೇಳುವಂಥದ್ದು ಖಂಡಿತವಾಗೂ ಹೌದು. ನೋಡಿ, ಜನವರಿ 14, 15ನೇ ತಾರೀಕು ಅನಂತರದಲ್ಲಿ ಯಾವ್ಯಾವ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೇವೆಯೋ ಅದೆಲ್ಲ ವೃದ್ಧಿಯಾಗ್ತಾ ಹೋಗ್ತದೆ. ಯಾತಕ್ಕೆ ವೃದ್ಧಿ ಅಂತಂದರೆ ನೋಡಿ, ಸೂರ್ಯನು ರವಿಯ ಮನೆಗೆ ಶನಿಯ ಮನೆಗೆ ವಿಶೇಷವಾಗಿ ಬರ್ತಾನೆ. ಬಂದರೂ ಕೂಡ ಏನಾಗ್ತದೆ ಅಂತಂದರೆ ಶನಿ ಮನೆಗೆ ಬಂದರೂ ಕೂಡ ತಂದೆ ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಇದ್ದರೂ ಕೂಡ ಆ ಮನೆ ಹೇಳುವಂಥದ್ದು ಅವನಿಗೆ ವಿಶೇಷವಾದಂಥ ಸ್ಥಾನಮಾನಗಳು. ವಿಶೇಷವಾಗಿ ಮಕರ ರಾಶಿಗೆ ಬಂದಂತಹ ಆ ಸಂಕ್ರಾಂತಿ ಪುರುಷನೂ ಕೂಡ ಬಹಳ ಶುಭವನ್ನು ಉಂಟು ಮಾಡುತ್ತಾನೆ. ಮನುಷ್ಯನಿಗೆ ದೇವತಾ ಅನುಗ್ರಹ, ದೈವೀ ಬಲ ಹೇಳುವಂಥದ್ದು ಜಾಸ್ತಿಯಾಗಿ ಪ್ರಾಪ್ತಿಯಾಗ್ತದೆ. ಇಂತಹ ದೈವೀ ಬಲ ಯಾವಾಗ ಜಾಸ್ತಿ ಪ್ರಾಪ್ತಿಯಾಗ್ತದೆಯೋ ಆವಾಗ ಮನುಷ್ಯನು ಹಿಡಿದಂಥ ಕೆಲಸಗಳೆಲ್ಲ ಸುಸೂತ್ರವಾಗಿ ಹೋಗ್ತಾ ಬರುತ್ತೆ. ಇಷ್ಟು ದಿವಸ ಆಗೋದಿಲ್ವೋ ಅಂತ ಕೇಳಲಿಕ್ಕೆ ಹೋದರೆ ಆಗತ್ತೆ. ಆದರೆ ಇಂತಹ ಸಮಯದಲ್ಲಿ ಪೂಜೆ ಪುನಸ್ಕಾರ, ದೇವತಾರಾಧನೆ ನೋಡಿ, ಸಂಕ್ರಾಂತಿ ಮುಗಿದ ತಕ್ಷಣವೇ ಗೃಹ ಪ್ರವೇಶ ಮಾಡುವಂಥದ್ದು, ಮದುವೆಗೆ ಪ್ರಯತ್ನಗಳನ್ನು ಮಾಡುವಂಥದ್ದು, ಉಪನಯನಾದಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಎಲ್ಲವನ್ನು ಕೂಡ ಮಾಡುತ್ತಾರೆ. ಮತ್ತು ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತಾ ಪ್ರತಿಷ್ಠಾಪನೆಗಳು, ದೇವತಾ ಸಂಬಂಧವಾದಂಥ ಕೆಲಸಗಳಿಗೆ ಬಹಳ ಮುಖ್ಯವಾಗಿ ಆಚರಣೆ ಮಾಡುತ್ತಾರೆ. ಹಾಗಾಗಿ 15ನೇ ತಾರೀಕಿನ ದಿವಸ ಉತ್ತರಾಯಣ ಪುಣ್ಯಕಾಲ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರವಾಗಿ ಬಹಳ ಜನ ಕಾಯ್ತಾ ಇರ್ತಾರೆ. ಉದಾಹರಣೆಗೆ ಭೀಷ್ಮಾಚಾರ್ಯನೂ ಕೂಡ ಶರಶೈಯಲ್ಲಿ ಮಲಗಿಕೊಂಡು ಉತ್ತರಾಯಣ ಬರುತ್ತೆ, ಉತ್ತರಾಯಣ ಬಂದಾಗ
ನಾ ಪ್ರಾಣೋತ್ಕ್ರಮಣ ಮಾಡಬೇಕು ಹೇಳುವಂತಹ ಒಂದು ಇಚ್ಛಾಮರಣೆಯಾಗಿ ಕಾಯ್ತಾ ಇದ್ದ ಅಂಥೇಳಿ ನಾವು ಮಹಾಭಾರತದ ಕಥೆಯಲ್ಲಿ ನಾವು ಕೇಳ್ತೇವೆ. ಹಾಗೆ ವಿಶೇಷವಾಗಿ ಭಗೀರಥನು ಕೂಡ ಆ ಗಂಗಾಮಾತೆಯನ್ನು ಭೂಮಿಗೆ ಕರೆದಂತಹ ಒಂದು ಶುಭವಾದಂಥ ಒಂದು ದಿವಸ ಎಂಬುದಾಗೂ ಕೂಡ ನಾವು ಪುರಾಣಗಳ ಹಿನ್ನೆಲೆಯಲ್ಲಿ ನಾವು ಇದನ್ನು ಕೇಳ್ತೇವೆ. ಇಂತಹ ಸುಗ್ಗಿ ಹಬ್ಬ, ಭೋಗಿ ಹಬ್ಬ ಇದೆಲ್ಲ ಇಂತಹ ಒಂದು ಪರ್ವಕಾಲ, ಎಲ್ಲ ರೀತಿಯಾದಂತಹ ವಾತಾವರಣಗಳ ಬದಲಾವಣೆ, ಅದರ ಜೊತೆಯಲ್ಲಿ ಆದಷ್ಟು ಒಂದು ಫಸಲು ಬಂದು ಮತ್ತು ಅನೇಕ ರೀತಿಯಾದಂತಹ ಹಿಂದಿನ ಕಾಲದಲ್ಲೆಲ್ಲ ಪ್ರಾಣಿಗಳ ಮೂಲಕವಾಗಿ ಹಸುಗಳನ್ನು ಅಥವಾ ಪ್ರಾಣಿಗಳನ್ನು ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ದರು. ಅದಕ್ಕೆ ಒಂದು ಹಾರ್ದಿಕವಾದಂಥ ಧನ್ಯವಾದವನ್ನು ಕೂಡ ಹೇಳಿದಾಗ್ತದೆ. ಹಿಂದೆ ಹೊಲವನ್ನೆಲ್ಲ ಹೂಡುವಾಗ ಎತ್ತುಗಳ ಮೂಲಕವಾಗಿ ಹೂಡ್ತಾ ಇದ್ದರು. ಈಗೆಲ್ಲ ಅನೇಕ ರೀತಿಯ ಯಂತ್ರಗಳು ಬೇರೆ ಬೇರೆ ಬಂದಿದೆ. ಆದರೂ ಕೂಡ ಅಂಥ ಒಂದು ಸುಸಂದರ್ಭದಲ್ಲಿ ಅದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವಂತಹದ್ದು. ಮತ್ತು ಬಹಳ ಮುಖ್ಯವಾಗಿ ನಾವು ಬೆಳೆದಂತಹ ಅನೇಕ ಎಲ್ಲ ರೀತಿಯಾದಂಥ ದವಸ ಧಾನ್ಯಗಳಿಗೆ ಪೂಜೆ ಮಾಡುವಂಥದ್ದು, ಎಲ್ಲರಲ್ಲೂ ಕೂಡ ಆ ಲಕ್ಷ್ಮಿಯನ್ನು, ಭಗವಂತನನ್ನು ಮತ್ತು ವಿಶೇಷವಾದಂಥ ಭಗವಂತನನ್ನು ಕಾಣುವಂತಹದ್ದು. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆ ಭಗವಂತನೇ ಇದ್ದಾನೆ ಅಂಥೇಳಿ ನಾವು ನೆನೆಸ್ಕೊಳ್ಳುವಂತಹದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಉತ್ತರಾಯಣ ಪುಣ್ಯಕಾಲದಲ್ಲಿ ಕೆಲವೊಂದಷ್ಟು ನಾವು ಮಾಡಲಿಕ್ಕೆ ಅವಕಾಶಗಳಿದೆ. ಅದೇನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ಇದು ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಎಲ್ಲಾದರೂ ಉತ್ತರಾಯಣ ಪುಣ್ಯಕಾಲ ಬಂತು ಅಂತಂದರೆ ನಿಮ್ಮ ಮನೆಯಲ್ಲೋ ಸಮೀಪದಲ್ಲೋ ಹರಿಯುವಂತಹ ನೀರು ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ನದಿಗಳಲ್ಲೋ ಸ್ನಾನಾದಿಗಳನ್ನು ಬಹಳ ಮುಖ್ಯವಾಗಿ ನಾವು ಮಾಡಿದ್ರೆ ಹೆಚ್ಚಿನದಾದಂಥ ಶುಭವಾದಂಥ ಫಲ. ಎರಡನೇದಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ದಾನಾದಿಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಸಾಧ್ಯವಾದರೆ ನೋಡಿ, 15ನೇ ತಾರೀಕಿಗೆ ಹಗಲು 12:52 ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ಕೈಲಿರುವಂತಹ ಏನಾದರೂ ವಸ್ತುಗಳನ್ನು ದಾನ ಮಾಡುವಂಥದ್ದು ಬಹಳ ಉತ್ತಮ. ಇಂಥ ಸಮಯದಲ್ಲಿ ಮಾಡಿದರೆ, ಪರ್ವಕಾಲದಲ್ಲಿ ಮಾಡಿದರೆ ಅದರ ಪುಣ್ಯ 1000 ಪಟ್ಟು ಜಾಸ್ತಿ ಹೇಳುವಂಥದ್ದು. ಇನ್ನು ಮುಂದುವರೆದು ಪಿತೃದೇವತೆಗಳಿಗೆ ಅಥವಾ ಪಿತೃಗಳ ಸಂಬಂಧವಾದಂಥ ತರ್ಪಣಾದಿಗಳನ್ನು ಕೂಡ ಕ್ಷೇತ್ರಗಳಲ್ಲಿ ಮಾಡ್ತಾರೆ. ಯಾತಕ್ಕಂದರೆ ಪುಣ್ಯಕಾಲದಲ್ಲಿ ಮಾಡಿದಂತಹ ತರ್ಪಣಾದಿಗಳು ಪಿತೃಗಳಿಗೆ ಮುಕ್ತಿ ಆಗುವ ಹಾಗಾಗತ್ತೆ. ಇರುವಂತಹ ನಮ್ಮ ಎಲ್ಲ ಜೀವಾತ್ಮರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ ಹೇಳುವಂತಹ ಶಾಸ್ತ್ರಗಳ ಪರಿಕಲ್ಪನೆ. ಹಾಗಾಗಿ ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋದರೆ ಸ್ನಾನಾದಿಗಳನ್ನು ಮಾಡಿ, ನಿಮ್ಮ ಕೈಲಾದ ಮಟ್ಟಿಗೆ ದಾನಾದಿಗಳನ್ನು ಮಾಡಿ, ಪಿತೃತರ್ಪಣಗಳನ್ನು ಮರ್ಯಾದೆ ಮಾಡಿ, ಇದು ಬಹಳ ಉತ್ತಮವಾದಂಥದ್ದು. ಮುಂದೆ ಮಾಡುವಂಥದ್ದು ಏನಪ್ಪ ಅಂತಂದರೆ, ಸಾಧ್ಯವಾದ ಮಟ್ಟಿಗೆ ಅನುಷ್ಠಾನಗಳು. ಏನೇ ನಿಮಗೆ ವಿಷ್ಣು ಸಹಸ್ರನಾಮ ಬಂದರೆ ಅದೇ ದಿವಸ ವಿಷ್ಣು ಸಹಸ್ರನಾಮ ಹೇಳಿ, ಲಲಿತಾ ಸಹಸ್ರನಾಮ ಹೇಳಿ, ಅಥವಾ ದೇವರುಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ, ನಿಮಗೆ ಏನೇನು ಸಾಧ್ಯವಾಗುತ್ತೋ, ಅಥವಾ ನನಗೆ ವಯಸ್ಸಾಯಿತು ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಮನೆಯಲ್ಲಿ ಕೂತವರೇ ಸ್ನಾನವನ್ನು ಮಾಡಿಕೊಂಡು, ನಿರಾಹಾರೋ ಯಥಾತ್ಮಾನೋ ತನ್ಮನಸ್ಕವು ಸಮಾಹಿತವು ಅಂತ ಹೇಳ್ತದೆ ಶಾಸ್ತ್ರಗಳಲ್ಲಿ. ಆದರೂ ಕೂಡ ನಿಮ್ಮ ಕೈಯಲ್ಲಿ ಆದರೆ ಸಾಧ್ಯವಾದರೆ ಆ ಒಂದು 12 ಗಂಟೆಗೆ ಹೆಚ್ಚು ಸಮಯ ಏನಕ ಇಲ್ಲ, 12:52 ಆದರೆ ಉಪವಾಸವಾಗಿದ್ದು ಇಷ್ಟಾಗುತ್ತೋ ಅಷ್ಟು ಜಪಾನುಷ್ಠಾನವನ್ನು ಮಾಡಿ. ಜಪಾನುಷ್ಠಾನಗಳಿಗೂ ಕೂಡ ಇಂತಹ ಒಂದು ಸಂಕ್ರಾಂತಿ ಬಹಳ ಉತ್ತಮವಾದಂಥದ್ದು. ಇದನ್ನು ಮಾಡಿದರೆ ಇನ್ನು 1000 ಪಟ್ಟು ಫಲ ಜಾಸ್ತಿ, 1000 ಪಟ್ಟು ಹೆಚ್ಚಿನದಾದಂಥ ಶ್ರೇಯಸ್ಸು ನಮ್ಮೆಲ್ಲರಿಗೂ ಕೂಡ ಸಿಗುತ್ತದೆ ಹೇಳುವಂಥ ಒಂದು ನಂಬಿಕೆ. ಹಾಗಾಗಿ ಆದಷ್ಟು ಇಂತಹ ಸಂಕ್ರಾಂತಿ ಬಂದಾಗ ಆ ಸಮಯವನ್ನು ಹಾಳು ಮಾಡದೇ ಇದ್ದ ಹಾಗೆ ಭಗವಂತನನ್ನು ಪ್ರಾರ್ಥಿಸಿ ಭಗವಂತನ ಕಡೆಗೆ ಹೋಗಿ ಇಂಥ ಸಂಕ್ರಾಂತಿಯಿಂದ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಮತ್ತು ವಿಶೇಷವಾಗಿ ಪಿತೃದೋಷ ಇರುವಂತಹ ವ್ಯಕ್ತಿಗಳು ಕೂಡ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವ ಮಾತ್ರದಿಂದ, ಅಥವಾ ವಿವಾಹಾದಿ ಮಂಗಲ ಕಾರ್ಯಗಳಾಗಲಿಲ್ಲ ಅಂತಾದರೆ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ಇಂತಹ ಒಂದು ಸುಸಂದರ್ಭದಲ್ಲಿ ಸ್ನಾನವನ್ನು, ಪೂಜೆಯನ್ನು, ಅರ್ಚನೆಯನ್ನು ಮಾಡಿಸುವ ಮಾತ್ರದಿಂದ ಹೆಚ್ಚಿನದಾದಂತಹ ಲಾಭಾಂಶಗಳಾಗುತ್ತೆ. ಯಾಕಂದರೆ ಮನುಷ್ಯನಿಗೆ ಪರ್ವಕಾಲಗಳು ಸಿಗುವಂಥದ್ದು ಬಹಳ ವಿರಳವಾದಂಥದ್ದು. 26ನೇ ಇಸ್ವಿಯಲ್ಲಿ ಇದೊಂದು 14-15ನೇ ತಾರೀಕು ಮುಗೀತು ಅಂತಂದರೆ ಇನ್ನು 1 ವರ್ಷಗಳ ಕಾಲ ಕಾಯಬೇಕಾಗುತ್ತೆ. ಹಾಗಾಗಿ ಇಂತಹ ಈ ಉತ್ತರಾಯಣ ಪುಣ್ಯಕಾಲ ಬಂದಾಗ, ಸಮಯ ಬಂದಾಗ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೇ ಇದ್ದ ಹಾಗೆ ಭಗವಂತನ ಆರಾಧನೆ ಮತ್ತು ನಮ್ಮ ಮನಸ್ಸಿಗೆ ಏನೇನು ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಹೇಳೋದನ್ನು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಆ ಸಂಕಲ್ಪ ಸಿದ್ಧಿಯಾಗುತ್ತದೆ. ಮನುಷ್ಯನ ಸಂಕಲ್ಪ ಸಿದ್ಧಿಯನ್ನು ಇಂಥ ಒಂದು ಶುಭವಾದಂಥ ದಿವಸ ಮಾಡಿದ್ರೆ ಸಂಕಲ್ಪ ಸಿದ್ಧಿಯಾಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನಾನವನ್ನು, ದೇವತಾರ್ಚನೆಗಳನ್ನು ಒಳ್ಳೆ ರೀತಿಯಾದಂತಹ ಭಾವನೆಯಿಂದ ಭಗವಂತನ ನಾಮಸ್ಮರಣೆ ಮಾಡೋಣ. ಎಲ್ಲರಿಗೂ ಕೂಡ ಭಗವಂತನ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.